ಸರ್, ವಿಶಾಲ್ ಮಾರ್ಟ್ ಎದುರುಗಡೆ ಹಾಗೂ ಸಂಜಯ್ ಗಾಂಧಿ ನಗರ್ ಹೋಗುವ ರಸ್ತೆ ಹಾಗೂ ಉರ್ಗಮ್ ರೈಲ್ ನಿಲ್ದಾಣಕ್ಕೆ ಹೋಗುವ ಉರ್ಗಮ್ ಅಂಬೇಡ್ಕರ್ ರಸ್ತೆ ಈ ಎದುರುಗಡೆ ಇರುವ ಕುರ್ಸಡಿ ಹತ್ರ ಇರುವ ಚರಂಡಿ ತುಂಬಿ ದಿನನಿತ್ಯ ಈ ಚರಂಡಿ ನೀರು ರಸ್ತೆಗೆ ಬಂದ್ಬಿಡ್ತಿದೆ ಸರ್. ಶಾಲೆ ಮಕ್ಕಳು ಮತ್ತು ಜನ ನಡೆಯೋಕ್ಕೆ ಕಷ್ಟ ಆಗುತ್ತಾ ಇದೆ, ವಾಸನೆ ಹೊಡಿತಾ ಇದೆ. ಸಂಬಂಧಪಟ್ಟ ನಗರಸಭೆ ಅಧಿಕಾರಿಗಳ ಗಮನಕ್ಕೂ ನಾವು ಅದನ್ನು ತೆಗೆದುಕೊಂಡು ಹೋಗಿರ್ತೀವಿ. ಆದರೆ ಯಾವುದೇ ನಡವಳಿಕೆಯನ್ನು ಅವರು ಮಾಡಿಲ್ಲ, ತೆಗೆದಿಲ್ಲ. ನೋಡಿ ಸರ್, ದಿನನಿತ್ಯ ಈ ಥರನೇ ತುಂಬಿ ಇದು ಸಂಜಯ್ ಗಾಂಧಿ ನಗರದಿಂದ ಬರುವ ಚರಂಡಿ ನೀರು ತುಂಬಿ ಬರ್ತಾ ಇದೆ. ಮತ್ತು ಈ ಕುರ್ಸಡ್ ಕೆಳಗಡೆ ಇರುವ ಚರಂಡಿ ತುಂಬಿ ಎಷ್ಟು ಒಂದು ನೀರು ರಸ್ತೆಯಲ್ಲಿ ಬರ್ತಾ ಇದೆ. ದಯವಿಟ್ಟು ಒಂದು ಸುದ್ದಿ ಮಾಡಿಕೊಡಿ ಸರ್ ಅಂತ ನಮ್ಮನ್ನು ಬೇಡಿಕೊಂಡ್ರು. ನಾವು ಸ್ಥಳಕ್ಕೆ ಪರಿಶೀಲನೆ ಮಾಡುವಾಗ ಹೋಗಿ ನೋಡುವಾಗ ಈ ಚರಂಡಿ ತುಂಬ ಹದಗೆಟ್ಟು ನೀರು ತುಂಬಿದೆ. ನಾವು ಇದನ್ನು ರೆಕಾರ್ಡ್ ಮಾಡುವಾಗ ಮಧ್ಯಾಹ್ನ, ಈಗ ಇದನ್ನು ಸುದ್ದಿ ಮಾಡುವಾಗ ಇನ್ನೂ ನೀರು ತುಂಬಿ ರಸ್ತೆಗೆ ಬಂದುಬಿಟ್ಟಿದೆ. ದಯವಿಟ್ಟು 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 ನಗರಸಭೆ ಆಡಳಿತ ಇದ್ರ ಮೇಲೆ ಗಮನ ಹರಿಸಬೇಕು. ನಿರಂತರವಾಗಿ ಒಂದು ನಿರ್ಧಾರವನ್ನು ತಗೋಬೇಕಂತ ಸಾರ್ವಜನಿಕರ ಪರವಾಗಿ ನಾವು ಬೇಡಿಕೊಳ್ತೀವಿ. ನಾವೇನು ನಗರಸಭೆ ಅಧಿಕಾರಿಗಳ ವಿರೋಧವಾಗಿ ಸುದ್ದಿಗಳು ಮಾಡ್ತಾ ಇಲ್ಲ, ಅವ್ರ ಗಮನಕ್ಕೆ ಯಾವುದು ಹೋಗ್ತಾ ಇಲ್ವೋ ಅದನ್ನು ನಾವು ಮುಂದಿಟ್ಟು ಸುದ್ದಿಗಳು ಮಾಡ್ತಾ ಇದ್ದೀವಿ. ಇದು ನೋಡಿ, ಎದುರುಗಡೆ ಈ ಚರಂಡಿ ತುಂಬಿ ಮೂರು ಕಡೆ ಹೋಗುವ ಚರಂಡಿ ಇದು. ಈ ಮೂರು ಕಡೆ ಹೋಗುವ ಚರಂಡಿ ಇಷ್ಟು ತುಂಬಿ ನೀರು ರಸ್ತೆಯಲ್ಲಿ ಹರಿದಾಡ್ತಾ ಇರುವಾಗ ಸಾರ್ವಜನಿಕರು ನೊಂದುಕೊಂಡು ನಮ್ಮಲ್ಲಿ ಬೇಡಿಕೆ ಬಿಟ್ಟಿದ್ದಾರೆ. ದಯವಿಟ್ಟು ನಗರಸಭೆ ಅಧಿಕಾರಿಗಳು ಕೂಡಲೇ ಇದರ ಮೇಲೆ ಕ್ರಮ ವಹಿಸಬೇಕು. ಇದನ್ನು ಸರಿಪಡಿಸಿ ಕೊಡಬೇಕಂತ ಸಾರ್ವಜನಿಕರ ಪರವಾಗಿ ಬೇಡಿಕೊಳ್ಳುತ್ತೇವೆ. ನೋಡಿ, ನಾವು ಹೆಚ್ಚು ಮಾತಾಡಿದ್ರೂ ತಪ್ಪಾಗುತ್ತೆ. ಇದೇ ಅಧಿಕಾರಿಗಳ ಮನೆ ಎದುರುಗಡೆ ಇಂಥ ನೀರು ತುಂಬಿ ರಸ್ತೆಯಲ್ಲಿ ಬಂದರೆ ಸುಮ್ಮನೆ ಇರ್ತಾರಾ ಅಂತ ಸಾರ್ವಜನಿಕರ ಪ್ರಶ್ನೆಗಳಾಗಿರುತ್ತದೆ. ದಯವಿಟ್ಟು ಮತ್ತೆ ದಯವಿಟ್ಟು ಕೇಳ್ತೀವಿ, ಕೂಡಲೇ ಇದನ್ನು ಸರಿಪಡಿಸಬೇಕಂತ ಸಾರ್ವಜನಿಕರ ಪರವಾಗಿ ಬೇಡಿಕೊಳ್ತೀವಿ. ಧನ್ಯವಾದಗಳು. குள்விர